ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಇನ್ನೂ ನಮಗೆ 16ನೇ ಕಂತಿನ ಹಣ ಬಂದಿಲ್ಲ, ನಾವು ಈ ಜಿಲ್ಲೆಯವರು ಆ ಜಿಲ್ಲೆಯವರು ಈ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತೆಲ್ಲ ತುಂಬಾ ಕಮೆಂಟ್ ಮಾಡ್ತಿದ್ದೀರಾ. ಫೈನಲಿ ಇದಕ್ಕೆ ಉತ್ತರನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾವಾಗ ಬರುತ್ತೆ ಏನೋ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲ ಕೂಡ ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ವಿಡಿಯೋ ಮಾಡಿದಾಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ, ಇನ್ನೂ ನಮಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತ. ಹೌದು, ಇವಾಗ ಕೇವಲ 16ನೇ ಕಂತಿನ ಹಣ ಜಮೆ ಆಗಿರೋದು 60 ಲಕ್ಷ ಮಹಿಳೆಯರಿಗೆ ಮಾತ್ರ. ಟೋಟಲ್ ಆಗಿ ನೋಡೋಕ್ಕೋದ್ರೆ 1,20,20,00,000ಕ್ಕೂ ಮೇಲೆ ಫಲಾನುಭವಿಗಳಿದ್ದಾರೆ. ಬಟ್ ಕೇವಲ 60 ಲಕ್ಷ ಮಹಿಳೆಯರಿಗೆ ಮಾತ್ರ ಹಣ ಜಮೆ ಆಗಿರೋದು. ಮಿಕ್ಕಿದವ್ರಿಗೆ ಯಾಕೆ ಇನ್ನೂ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ, ಹಾಗೆ ಈ ಸತಿ ಜಮೆ ಮಾಡೋ ಪ್ರಕ್ರಿಯೆ ಕೂಡ ಸ್ವಲ್ಪ ಚೇಂಜ್ ಆಗಿದ್ದರಿಂದ ಲೇಟ್ ಆಗ್ತಾ ಇದೆ. ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗ್ತಾ ಇದೆ. ಹಾಗಾಗಿ ನಮಗೆ ಕೇವಲ 60 ಲಕ್ಷ ಮಹಿಳೆಯರಿಗೆ ಮಾತ್ರ ಹಾಕೋಕ್ಕಾಗ್ತಿರೋದು ಅಂತ ಹೇಳ್ತಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಅವ್ರು ಜಮೆ ಮಾಡ್ತಿರೋದೇ ತುಂಬಾ ಲೇಟು. ಈಗ 16ನೇ ಕಂತಿನ ಹಣ ಅಂದರೆ ನೋಡಿ, ನವೆಂಬರ್ ತಿಂಗಳದು ಇವಾಗ ಹಾಕ್ತಿದ್ದಾರೆ. ಇವಾಗ ಮಾರ್ಚ್ ತಿಂಗಳು ನಡೀತದೆ, ಇವಾಗ ನವೆಂಬರ್ ತಿಂಗಳು ಹಣ ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಬರೀ 60 ಲಕ್ಷ ಜನಕ್ಕೆ ಹಾಕಿದ್ದಾರೆ. ಮಿಕ್ಕಿದವರು ಏನು ಮಾಡಬೇಕು, ಕೆಲವ್ರಿಗೆ ಹಾಕ್ತಾರೆ, ಕೆಲವ್ರಿಗೆ ಹಾಕಿಲ್ಲ ಅಂತಂದರೆ ಹಾಕ್ತಿರೋದೇ ಫಸ್ಟ್ ಆಫ್ ಆಲ್ ಲೇಟು. ಅದರಲ್ಲೂ ಕೂಡ ಈ ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಾರ ಟೈಮ್ ಕೊಡಿ, ಖಂಡಿತವಾಗ್ಲೂ ಒಂದು ವಾರದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ 16ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ, ಇವ್ರ ಹತ್ರ ಹಣ ಇದೆಯೋ ಇಲ್ಲೋ, ಅದು ಯಾಕೆ ಈ ಥರ ಒಂದೊಂದು ಸತಿ ಒಂದೊಂದು ಹೇಳ್ತಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ. ಇನ್ನು 17ನೇ ಕಂತಿನ ಹಣ ಇನ್ನೊಂದು 4-5 ದಿವಸದಲ್ಲಿ ಆ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 16ನೇ ಕಂತಿನ ಹಣನೇ ಸರಿಯಾಗಿ ಕೊಟ್ಟಿಲ್ಲ. ಇನ್ನು 17ನೇ ಕಂತಿನ ಹಣ ಈ ತಿಂಗಳು ಕೊಡ್ತಾರೋ ಇಲ್ಲೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗಿದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಯಾರೆಲ್ಲ 16ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ, ಹೌದು ಖಂಡಿತ ಬಂದಿಲ್ಲ. ನಿಮಗೆಲ್ಲ ಒಂದು ವಾರದಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅವ್ರು ಹೇಳ್ದಂಗೆ ನಡ್ಕೊತಾರೋ ಇಲ್ಲ ಅಂತ. ಅವ್ರು ಫಸ್ಟ್ ಆಫ್ ಆಲ್ 16ನೇ ಕಂತಿನ ಹಣ ಹಾಕಿರೋದೇ ಲೇಟು. ಅದರಲ್ಲೂ ಕೂಡ ಈ ಥರ ಮಾಡಿದರೆ ನಿಜವಾಗ್ಲೂ ಮಹಿಳೆಯರಿಗೆ ಸರ್ಕಾರದ ಮೇಲಿನ ನಂಬಿಕೆನೇ ಹೊರಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಣ ಇಲ್ಲ ಅಂದರೆ ಅತ್ಲಾಗೆ ಯೋಜನೆಗಳನ್ನ ಕ್ಯಾನ್ಸಲ್ ಕೂಡ ಮಾಡಲ್ಲ, ಅಥವಾ ಹಣ ಹಾಕಲ್ಲ ಅಂತಲೂ ಹೇಳಲ್ಲ. ಇಲ್ಲ ಹಾಕ್ತೀವಿ ಅಂತಂದರೆ ಕರೆಕ್ಟಾಗಿ ಹಾಕೋದು ಇಲ್ಲ. ಒಂದು ಸ್ವಲ್ಪ ಜನ ಕೊಡ್ತಾರೆ, ಒಂದು ಸ್ವಲ್ಪ ಜನ ಕೊಡಲ್ಲ. ಸುಮ್ಮನೆ ಒಬ್ರೊಬ್ರನ್ನ ಕೇಳಿದ್ರೆ ಒಂದೊಂದು ಹೇಳ್ತಾರೆ. CM ಸಿದ್ದರಾಮಯ್ಯ ಅವ್ರನ್ನ ಕೇಳಿದರೆ ಅವರೊಂದು ಹೇಳ್ತಾರೆ, DK ಶಿವಕುಮಾರ್ ಅವ್ರನ್ನ ಕೇಳಿದರೆ ಅವರೊಂದು ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳ್ತಾರೆ. ಯಾಕೆ ಈ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳಿರೋ ಪ್ರಕಾರ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. 60 ಲಕ್ಷ ಮಹಿಳೆಯರಿಗೆ ಮಾತ್ರ ಆಗಿರೋದು. ಇನ್ನು ಮಿಕ್ಕಿದ್ದವರಿಗೆ ಒಂದು ವಾರದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ನಿಮಗೆ ಬಂದಿದೆಯಾ ಇಲ್ಲ ಹಣ 16ನೇ ಕಂತಿನ ಹಣ ಅಂತ ಕಮೆಂಟ್ ಮಾಡಿ. ಇನ್ನು 17ನೇ ಕಂತಿನ ಹಣ 4-5 ದಿವಸದಲ್ಲಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಬರೋದಿಲ್ಲ. ಇನ್ನು 16ನೇ ಕಂತಿನ ಹಣನೇ ಫುಲ್ ಮಾಡಿಲ್ಲ ಅವರು. ಹಾಗಾಗಿ ಇನ್ನೂ ಲೇಟ್ ಆಗ್ಬೋದು 17ನೇ ಕಂತಿನ ಹಣ. ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.